ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2026 ಪತ್ರಿಕೆ 1 ಇದರಲ್ಲಿ 10ನೇ ಚಾಪ್ಟರ್ ಹೈಯರ್ ಎಜುಕೇಶನ್. ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಮಹತ್ವದ 100 ಕಾನ್ಸೆಪ್ಟ್ ನಿಮಗೋಸ್ಕರ ನಾನು ಹೇಳುವನಿದ್ದೇನೆ. ದಯವಿಟ್ಟು ತಾವೆಲ್ಲರೂ ತಮ್ಮ ನೋಟ್ಬುಕ್ದಲ್ಲಿ ಇಂಗ್ಲಿಷದಲ್ಲಿ ನಾನು ಹೇಗೆ ಹೇಳ್ತಾ ಇದ್ದೀನಿ, ಬೋರ್ಡ್ ಮೇಲೆ ಬರೆದಿದ್ದು ಇಂಗ್ಲಿಷದಲ್ಲಿ, ಆದರೆ ಇದನ್ನ ಕನ್ನಡದೊಳಗೆ ನಾನು ಎಕ್ಸ್ಪ್ಲೇನ್ ಮಾಡುತ್ತಾ ಹೇಳುತ್ತೇನೆ. ಕನ್ನಡದಲ್ಲಿ ಬರೆದು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಹೆಲ್ಪ್ ಆಗುತ್ತದೆ. ಬಟ್ ಇಲ್ಲಿ ಏನ್ರಿ, ಸಾಕಷ್ಟು ವಿದ್ಯಾರ್ಥಿ ಮಿತ್ರರು ಮತ್ತೆ ಈಗ ನನಗೆ ಮೆಸೇಜ್ ಮಾಡಿದ್ರು, ಇಲ್ಲ ಸರ್ ನೀವು ಕನ್ನಡ ಬರೆದು ಕನ್ನಡದೊಳಗೆ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಏನಾಗ್ತದ್ರಿ, ಕನ್ನಡದವ್ರಿಗೆ ಇಷ್ಟೇ ಹೆಲ್ಪ್ ಆಗ್ತದ, ನಮಗಂದ್ರೆ ಏನ್ರಿ ಏನಂತೀವಿ ನಾವು, ಇಂಗ್ಲಿಷದೊಳಗ ಬರೀರಿ, ಆದ್ರೆ ಕನ್ನಡದೊಳಗೆ ಎಕ್ಸ್ಪ್ಲೇನ್ ಮಾಡ್ರಿ, ಇಬ್ರು ಜನರಿಗೆ ಹೆಲ್ಪ್ ಆಗ್ತದ ಅಂದ ತಕ್ಷಣ ಮತ್ತೆ ಇರ್ಲಿ ಅಂತೇಳಿ ನಾನು ಇಂಗ್ಲಿಷ್ ಒಳಗೆ ಬರಿತಾ ಇದ್ದೀನಿ. ದಯವಿಟ್ಟು ತಪ್ಪು ತಿಳಿದುಕೊಳ್ಬಾರದು ಪ್ಲೀಸ್. ನೀವು ಇಂಗ್ಲಿಷ್ ಒಳಗೆ ಬರ್ಕೊಳ್ಳಿ, ನೆಟ್ ಎಕ್ಸಾಮ್ಗೂ ಹೆಲ್ಪ್ ಆಗ್ತೈತಿ. ಕೆಸೆಟ್ ಅಂತೂ ಕಣ್ಣು ಮುಚ್ಚಿ ಪಾಸ್ ಆಗ್ತೇನೆ, ನೆಟ್ ಎಕ್ಸಾಮ್ ಕೂಡ ಪಾಸ್ ಆಗುತ್ತೀರಿ. ನೀವು ಕನ್ನಡದೊಳಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ನೀವು ಕನ್ನಡದಲ್ಲಿ ಬರೆದುಕೊಳ್ಳಬೇಕು. ಮತ್ತೆ ನಾನೇನು ಇಲ್ಲಿ ತನಕ ಕನ್ನಡದೊಳಗೆ ಬರ್ದಿದ್ದೆ ನೋಡ್ರಿ 2 ವಿಡಿಯೋದೊಳಗೆ, ಆ ರೀತಿ ಬರ್ದಿದ್ದು ನನ್ನ ಬುಕ್ದೊಳಗೆ ಐತಿ, ನಾನು ಕನ್ನಡದೊಳಗೆ ಬರ್ದಿದ್ದೈತಿ 100 ಕಾನ್ಸೆಪ್ಟ್ ಅಂತೇಳಿ. ಸೊ ಬುಕ್ ಅನ್ನ ತೆಗೆದುಕೊಂಡು ಬುಕ್ ಅನ್ನ ಓದ್ರಿ ಸಾಕು. ಕನ್ನಡ ಮೀಡಿಯಂ ಸ್ಟೂಡೆಂಟ್ ಕನ್ನಡ ಬುಕ್ ಅನ್ನ ತಗೊಳ್ರಿ, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಇಂಗ್ಲಿಷ್ ಮೀಡಿಯಂ ಬುಕ್ ತಗೊಳ್ರಿ, ನೆಟ್ ಎಕ್ಸಾಮ್ ಬರೆಯೋರು ಇಂಗ್ಲಿಷ್ ಮೀಡಿಯಂ ರೆಫರ್ ಮಾಡ್ರಿ, ಕೆಸೆಟ್ ಬರೋರು ಕನ್ನಡ ಮೀಡಿಯಂ ರೆಫರ್ ಮಾಡ್ರಿ. ಸ್ವಲ್ಪ ಬುದ್ಧಿವಂತಿದ್ರಂದ್ರೆ 2 ಯೂಸ್ ಮಾಡ್ರಿ. ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್, ಆರ್ಥಿಕ ಸ್ಥಿತಿ ಹೇಗಿದೆ ಅದರ ಮೇಲೆ ನೀವು ಇದನ್ನ ಡಿಸೈಡ್ ಮಾಡ್ರಿ. ಓಕೆ, ಈಗ ಇಲ್ಲೊಂದು ಫುಲ್ ಫಾರ್ಮ್ ಇದೆ. ಈ ಫುಲ್ ಫಾರ್ಮ್ ಪ್ರಶ್ನೆ ಕೇಳ್ತಾರೆ. NCVET, ಎನ್ ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್. ಇದ್ರ ಫುಲ್ ಫಾರ್ಮ್ ಕೇಳ್ತಾರೆ, ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್. ಇನ್ನು NEP 2020 ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಇವರ ಒಂದು ಗುರಿ ಇದೆ. NVSES ಅಂದ್ರೆ ಗುರಿ ಏನು? ಗುರಿ ಹ್ಯಾವಿಂಗ್ ಅ ಲಾರ್ಜ್ ಮಲ್ಟಿ ಡಿಸಿಪ್ಲಿನರಿ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇನ್ ಆರ್ ನಿಯರ್ ಎವ್ರಿ ಡಿಸ್ಟ್ರಿಕ್ಟ್ ಆಫ್ ದ ಕಂಟ್ರಿ ಬೈ ಇಯರ್ 2030. 2030ನೇ ಇಸ್ವಿ ತನಕ ಭಾರತ ದೇಶದೊಳಗಿರೋ ಪ್ರತಿಯೊಂದು ಜಿಲ್ಲೆಗೆ ಅಥವಾ ಜಿಲ್ಲೆಯ ಸಮೀಪದಲ್ಲಿ ಒಂದು ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಸ್ಥಾಪನೆ ಮಾಡುವ ಗುರಿ NEP ಹೊಂದಿದೆ. ಆ ಉನ್ನತ ಶಿಕ್ಷಣ ಸಂಸ್ಥೆ ಹೇಗಿರಬೇಕು? ಮಲ್ಟಿ ಡಿಸಿಪ್ಲಿನರಿ, ಎಲ್ಲಾ ವಿಭಾಗಗಳು ಅದರಲ್ಲಿ ಒಳಗೊಂಡಿರಬೇಕು. ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ABC ಎಂದರೆ ಇಟ್ ಈಸ್ ಒನ್ ಫ್ಯಾಸಿಲಿಟಿ ಈಸ್ ಮೀನ್ಟ್ ಫಾರ್ ಕ್ರೆಡಿಟ್ ವೆರಿಫಿಕೇಶನ್. ಕ್ರೆಡಿಟ್ ಅಂದ್ರೆ ಅಂಕಗಳು. ಇದು ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗುತ್ತದೆ. ಏನ್ ಮಾಡುವ ಸಲುವಾಗಿ? ಕ್ರೆಡಿಟ್ ವೆರಿಫಿಕೇಶನ್. ನಿಮ್ಗೆ ಎಷ್ಟು ಅಂಕಗಳು ಬಿದ್ದಿವೆ ಅನ್ನೋದು ಇದರಲ್ಲಿ ನೀವು ಯಾವಾಗಲೂ ನೋಡಬಹುದು. ಕ್ರೆಡಿಟ್ ವೆರಿಫಿಕೇಶನ್ ಮತ್ತು ಅಕ್ಯುಮುಲೇಷನ್, ಗುಣಗಳ ಸಂಗ್ರಹ, ಟ್ರಾನ್ಸ್ಫರ್ ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜಿಗೆ ಹೋದಾಗ ಇಲ್ಲಿಂದ ಮಾರ್ಕ್ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಬಹುದು. ರಿಡೆಂಪ್ಷನ್, ಮುಕ್ತಿ, ಆ ಕಾಲೇಜ್ ಬಿಟ್ಟು ರಿಡೆಂಪ್ಷನ್ ಅಂತ ಸೆಪರೇಷನ್, ಮುಕ್ತಿ. ಅಂಡ್ ಡಿಗ್ರಿ ಅಥೆಂಟಿಫಿಕೇಶನ್, ನಾವು ಪಡೆದಂತ ಡಿಗ್ರಿ ಒರಿಜಿನಲ್ ಇದೆಯೋ ಡೂಪ್ಲಿಕೇಟ್ ಇದೆಯೋ ಅನ್ನೋದನ್ನ ಈ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ದಲ್ಲಿ ನಮ್ಮ ಸರ್ಟಿಫಿಕೇಟ್ ಇರುತ್ತವೆ. ವಿತ್ ಸ್ಟೂಡೆಂಟ್ಸ್ ಆಸ್ ಅಕೌಂಟ್ ಹೋಲ್ಡರ್,
ಪ್ರತಿಯೊಬ್ಬ ವಿದ್ಯಾರ್ಥಿ ಹೆಸರಿನಲ್ಲಿ ABC ತೆಗೆಯಲಾಗುತ್ತದೆ. ಆ ABCಯಲ್ಲಿ ವಿದ್ಯಾರ್ಥಿಯು ಪಡೆದಂತ ಅಂಕಗಳು ಅದರಲ್ಲಿ ಕೂಡಿಸಿರುತ್ತಾರೆ. ಯಾವಾಗ ಬೇಕಾದಕ್ಕೆ ನಾವು ನೋಡ್ಬೋದು, ಅಥವಾ ಯೂನಿವರ್ಸಿಟಿ ಅವ್ರು ನೋಡ್ಬೋದು, ಅಥವಾ ಬೇರೆ ವ್ಯಕ್ತಿ ನೋಡ್ಬೋದು. ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಅನ್ನಿ ಬೇಸೆಂಟ್ ಅನ್ನುವ ಒಬ್ಬ ಹೆಣ್ಣು ಮಗಳು, ಇಂಗ್ಲೆಂಡ್ದವರು, ಅವರು ಭಾರತ ದೇಶಕ್ಕೆ ಬಂದಿದ್ರು. ಅನ್ನಿ ಬೇಸೆಂಟ್ ಈಸ್ ಅಕ್ರೆಡಿಟೆಡ್ with diverting the attention of the young Indian from Western education to Oriental education. ಈ ಅಮ್ಮ ಇಂಗ್ಲೆಂಡ್ದು ಭಾರತ ದೇಶಕ್ಕೆ ಬಂದು ಭಾರತದೊಳಗೆ ಏನಂತಾರೆ ಭಾರತೀಯರಿಗೆ, ಓ ಯಂಗ್ ಇಂಡಿಯನ್ ಪೀಪಲ್, ನೀವು ಯಾಕೆ ವೆಸ್ಟರ್ನ್ ಎಜುಕೇಶನ್ ಮೇಲೆ ಇಷ್ಟು ಪ್ರೀತಿಯನ್ನ ತೋರಿಸುತ್ತಿದ್ದೀರಿ? ವೆಸ್ಟರ್ನ್ ಎಜುಕೇಶನ್ ಪಡಿಬೇಡ್ರಿ. ವೆಸ್ಟರ್ನ್ ಅಂದ್ರೆ ಪಾಶ್ಚಿಮಾತ್ಯ ಶಿಕ್ಷಣ ವ್ಯವಸ್ಥೆಯನ್ನು ನೀವು ಫಾಲೋ ಮಾಡಬೇಡಿ. ನಿಮ್ಮ ದೇಶದೊಳಗಿರುವಂತ ಮೂಲ ಶಿಕ್ಷಣವನ್ನು ನೀವು ಪಡೆಯಿರಿ. ಓರಿಯೆಂಟಲ್ ಎಜುಕೇಶನ್ ಕಡೆಗೆ ನಿಮ್ಮ ಗಮನ ಇರಲಿ ಅಂತೇಳಿ ಹೇಳದಂತ ಹೆಣ್ಮಗಳು ಈ ಅಮ್ಮ ಅನ್ನಿ ಬೇಸೆಂಟ್ ಅವರು. ಯೂನಿವರ್ಸಿಟಿ ವಿತ್ ದ ಸ್ಟೇಟಸ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್. ನೋಡ್ರಿ, ಎಮಿನೆನ್ಸ್ ಪ್ರತಿಯೊಂದು ಯಾವ ಯೂನಿವರ್ಸಿಟಿಗೆ ಈ ಸ್ಟೇಟಸ್ ಇರುತ್ತದೆಯೋ, ಯಾವುದು? ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್, ಇನ್ಸ್ಟಿಟ್ಯೂಟ್ ಆಫ್ ಸಂಸ್ಥೆ. ಎಮಿನೆನ್ಸ್ ಬಹಳ ಪ್ರಾಮುಖ್ಯತೆ ಹೊಂದಿದ ಸಂಸ್ಥೆ ಎಂಬ ಗೌರವ ಯಾವ ಯೂನಿವರ್ಸಿಟಿಗೆ ಇರುತ್ತದೆಯೋ ಅದು ಹ್ಯಾವ್ ಕಂಪ್ಲೀಟ್ ಅಕಾಡೆಮಿಕ್, ಅಡ್ಮಿನಿಸ್ಟ್ರೇಟಿವ್ ಅಂಡ್ ಫೈನಾನ್ಸಿಯಲ್ ಆಟೋನಮಿ. ಯಾವ ಯೂನಿವರ್ಸಿಟಿಗೆ ಈ ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ಅಂತ ಕರೀತಾರೆ ನೋಡ್ರಿ. ಎದಕ್ಕೆ ಕರೀತಾರೆ ಅಂದ್ರೆ ಯಾವ ಯೂನಿವರ್ಸಿಟಿ ಒಳಗ ಸಿಲೆಬಸ್ ಫ್ರೇಮ್ ಮಾಡೋದು ಜವಾಬ್ದಾರಿ ಅವ್ರ ಸ್ವಂತದ್ದು. ವಿದ್ಯಾರ್ಥಿ ಕಡೆಯಿಂದ ಎತ್ತ ಫೀ ತೆಗೆದುಕೊಳ್ಳೋದು ಅದು ಕೂಡ ಸ್ವತಂತ್ರ. ಫೈನಾನ್ಸಿಯಲ್ ಆಟೋನಮಿ, ಅಡ್ಮಿನಿಸ್ಟ್ರೇಟಿವ್, ಅಡ್ಮಿಷನ್ ತಗೊಳ್ಳೋದು ಅಡ್ಮಿಷನ್ ಬಿಡೋದು ಅವ್ರ ಕೈ ಒಳಗೆ. ಆಮೇಲೆ ಅಕಾಡೆಮಿಕ್, ಅಭ್ಯಾಸ ಕ್ರಮ, ಸಿಲೆಬಸ್ ಅನ್ನ ಯಾವ್ದು ಇಡೋದು ಯಾವ್ದು ಬಿಡಬೇಕು ಅನ್ನೋದನ್ನ ಅವರು ಸ್ವತಃ ನಿರ್ಧಾರ ಮಾಡುತ್ತಾರೆ. ಪಂಜಾಬ್ ಯೂನಿವರ್ಸಿಟಿ 1882ದಲ್ಲಿ ಪಾಕಿಸ್ತಾನದ ಲಾಹೋರ್ದಲ್ಲಿ ಸ್ಥಾಪನೆಯಾಗಿದೆ. ಪಂಜಾಬ್ ಯೂನಿವರ್ಸಿಟಿ. ಇನ್ನು ಯೂನಿವರ್ಸಿಟಿ ಆಫ್ ಹೈದರಾಬಾದಕ್ಕೆ ನಾವು ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ಎಂದು ಕರೆಯುತ್ತೇವೆ. ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ನೋಡ್ರಿ, ಯೂನಿವರ್ಸಿಟಿ ಆಫ್ ಹೈದರಾಬಾದ್. ಸ್ವಲ್ಪ ಇದು ಫುಲ್ ಫಾರ್ಮ್ ಕೇಳ್ತಾ ನೋಡ್ರಿ. PMM ನೋಡ್ರಿ, PMMM NMTT, ಪಂಡಿತ್ ಮದನ್ ಮೋಹನ್ ಮಾಳವೀಯ. ಪಂಡಿತ್ ಮದನ್ ಮೋಹನ್ ಮಾಳವೀಯ ನ್ಯಾಷನಲ್ ಮಿಷನ್ ಆಫ್ ಟೀಚರ್ಸ್ ಅಂಡ್ ಟ್ರೈನಿಂಗ್. ಇನ್ನು NKC ನ್ಯಾಷನಲ್ ನಾಲೆಜ್ ಕಮಿಷನ್, ಇದು 2005 ಅಲ್ಲಿ ಸ್ಥಾಪನೆಯಾಗಿದೆ. ಇದೊಂದು ಕಮಿಟಿ. ಈ ಕಮಿಟಿ ಅಧ್ಯಕ್ಷರು ಡಾಕ್ಟರ್ ಸ್ಯಾಮ್ ಪಿಟ್ರೋಡ್. ಕಂಪ್ಯೂಟರ್ದ ಒಂದು ಕ್ರಾಂತಿ ಉಂಟು ಮಾಡದಂತ ವ್ಯಕ್ತಿ ಸ್ಯಾಮ್ ಪಿಟ್ರೋಡ್. ಇನ್ನು ಭೀಮ್ ಅಂತೇಳಿ ಒಂದು ಆಪ್ ಇದೆ, ಭೀಮ್ ಭಾರತ್. ಬಿ ಅಂದ್ರೆ ಭಾರತ್ ನೋಡ್ರಿ, BH ತಗೊಂಡ್ರೆ ಭೀಮ್ BH ಭಾರತ್. I ಅಂದ್ರೆ ಇಂಟರ್ಫೇಸ್, M ಅಂದ್ರೆ ಮನಿ, ಭಾರತ್ ಇಂಟರ್ಫೇಸ್ ಫಾರ್ ಮನಿ. ಸೊ ಪ್ಲೀಸ್, ಕನ್ನಡದೊಳಗೆ ಎಕ್ಸ್ಪ್ಲೇನ್ ಮಾಡಿದ್ದು ತಾವು ಕನ್ನಡದಲ್ಲಿ ಬರೆದುಕೊಳ್ಳಬೇಕು. ಎಕ್ಸ್ಟ್ರಾ ಮಾಹಿತಿಗಾಗಿ ನೀವು ಬುಕ್ ಅನ್ನ ರೆಫರ್ ಮಾಡಿ. ಇಂಗ್ಲಿಷ್ ಮೀಡಿಯಂದೊಳಗೆ ಪಾಯಿಂಟ್ಸ್ ಬರೆದಿದ್ದೇನೆ. ಇದು ನೆಟ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತದೆ, KSETಗೂ ಹೆಲ್ಪ್ ಆಗುತ್ತದೆ. ದಯವಿಟ್ಟು ತಪ್ಪು ತಿಳಿದುಕೊಳ್ಳಬಾರದು. ಧನ್ಯವಾದಗಳು.